Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ What a ಆಗಲಿ. blessed day in the presence of God. ಕರ್ತನ ಸಾನ್ನಿಧ್ಯದ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. As we sit down to pray, ಸಭೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಕೂರುವಾಗ before even you know that your mind might get distracted, ನಮಗೆ ತಿಳಿದ ರೀತಿಯಲ್ಲೇ ನಮ್ಮ ಮನಸ್ಸು ತೊಂದರೆಯಾಗುವಂತ ಗೊಂದಲಕ್ಕೊಳಗಾಗುವಂತ ಸಾಧ್ಯತೆ. see, distractions and disturbances, ಈ ಗೊಂದಲಗಳು ಮತ್ತು ಈ ತೊಂದರೆಗಳು these are a common struggle that's faced by everyone. ಎಲ್ಲರಿಂದ ಒಂದು ಎದುರಿಸಲ್ಪಡುವಂತ ವಿಚಾರವಾಗಿದೆ ಈ ತೊಂದರೆ ಮತ್ತು ಅದೇ ರೀತಿಯಲ್ಲಿ ಗೊಂದಲಗಳು. You are not alone in this battle. ಈ ಒಂದು ಯುದ್ಧದಲ್ಲಿ, ಈ ಒಂದು ಹೋರಾಟದಲ್ಲಿ ನೀವು ಒಬ್ಬರೇ ಅಲ್ಲ. However, the good news is we all can overcome it. ಈ ಒಂದು ಶುಭ ಸಮಾಚಾರ ಏನಂದ್ರೆ ನಾವು ಈ ಎಲ್ಲಾ ಹೋರಾಟವನ್ನು ಜಯಿಸಬಹುದು. The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ, especially in 1 Samuel chapter 17 verse number 16. ಮೊದಲನೇ ಸಮುವೇಲ 17ನೇ ಅಧ್ಯಾಯ 16ನೇ ವಚನ. 1 Samuel chapter 17 verse number 16. ಮೊದಲನೇ ಸಮುವೇಲ 17ನೇ ಅಧ್ಯಾಯ 16ನೇ ವಚನ. Look what the Bible says. ಸತ್ಯವೇದ ಏನನ್ನ ಹೇಳ್ತಾ ಇದೆ? And that Philistine, meaning that Goliath, drew near and presented himself 40 days morning and evening. ಆ ಫಿಲಿಸ್ಟಿಯನು 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. See, the Goliath, ಈ ಗೋಲಿಯಾತನು he came in the time of morning and evening. ಅದರ ಮುಂಜಾವಿನಲ್ಲಿ ಮತ್ತು ಸಂಜೆಯ ಕಾಲದಲ್ಲಿ. Do you know what time this Goliath he came and he was disturbing the Israelites? ಈ ಗೋಲಿಯಾತನು ಯಾವಾಗ ಬಂದು ಇಸ್ರಾಯೇಲರನ್ನ ಬಂದು ತೊಂದರೆ ಪಡಿಸುತ್ತಿದ್ದನು, ಗೊಂದಲಪಡಿಸುತ್ತಿದ್ದನು ನಿಮಗೆ ಗೊತ್ತಿದೆಯಾ? It was during the time of morning sacrifice and evening sacrifice time. ಮುಂಜಾವಿನ ಯಜ್ಞವನ್ನ ಸಮರ್ಪಿಸುವಂತ ಸಂದರ್ಭದಲ್ಲಿ, ಅದೇ ರೀತಿಯಲ್ಲಿ ಸಂಜೆಯ ಯಜ್ಞವನ್ನ ಸಮರ್ಪಿಸುವ ಸಂದರ್ಭದಲ್ಲಿ ಈ ಗೋಲಿಯಾತನು ಬಂದು ಇಸ್ರಾಯೇಲರ ಪಾಳೆಯದ ಮುಂದೆ ಅವರನ್ನ ಗೊಂದಲ ಗಲಿಬಿಲಿಗೊಳಿಸುತ್ತಿದ್ದಾನೆ. Speaking in simpler terms, ಸಾಮಾನ್ಯವಾಗಿ ಮಾತನಾಡುವುದಾದ್ರೆ, see, this disturbance was during the time of prayer. ಈ ತೊಂದರೆ ಅನ್ನೋದು ಯಾವಾಗ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಬರ್ತದೆ ನೋಡುವ ಪ್ರಾರ್ಥನೆ ನಾವು ಮಾಡೋದಕ್ಕೆ ಕೂರುವಾಗ. Distractions came during the time of prayer. ಈ ಗೊಂದಲಗಳು ಯಾವಾಗ ನಮ್ಮ ಜೀವಿತದಲ್ಲಿ ಬಾಧಿಸುತ್ತದೆ ನೋಡುವಾಗ, ನಾವು ಪ್ರಾರ್ಥನೆ ಮಾಡೋದಕ್ಕೆ ಕೂರುವಾಗ. If you are finding struggling or during the time of prayer, ನಿಮ್ಮ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನೀವು ಗೊಂದಲಗಳನ್ನ ತೊಂದರೆಗಳನ್ನ ಅನುಭವಿಸುತ್ತಿರುವುದಾದರೆ, you don't have a still mind to pray. ಪ್ರಾರ್ಥನೆ ಮಾಡೋದಕ್ಕೆ ಸ್ಥಿರ ಮನಸ್ಸು ನಿಮಗೆ ಇಲ್ಲದೆ I'm ಹೋದರೆ, going to give you 3 secrets. ಇವತ್ತಿನ ದಿವಸ 3 ರಹಸ್ಯಗಳನ್ನು ನಿಮಗೆ ನಾನು You ಕೊಡುತ್ತಿದ್ದೇನೆ. can overcome this. ನೀವು ಆ ಒಂದು ಪ್ರಾರ್ಥನೆಯಲ್ಲಿ ಆ ಒಂದು ಗೊಂದಲದಿಂದ ತೊಂದರೆಯಿಂದ ಜಯವನ್ನು ಹೊಂದಬಹುದು. So number 1, ಮೊದಲನೇದಾಗಿ so you need to sing or play the Holy Spirit inspired songs. ಪರಿಶುದ್ಧಾತ್ಮ ಪ್ರೇರೇಪಣೆ ಉಳ್ಳಂತ ಹಾಡನ್ನ ನೀವು ಹಾಡಬೇಕು ಅಥವಾ ಅದನ್ನ ಕೇಳಿಸಿಕೊಳ್ಳಬೇಕು. See, music, it has an amazing power to make our mind to still. ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ಒಂದು ಕಡೆ ಕೇಂದ್ರೀಕರಿಸುವುದಕ್ಕೆ ಈ ಸಂಗೀತ ಎಂಬುದಕ್ಕೆ ಬಹಳ ಶಕ್ತಿ ಇದೆ. But today's Christian music has become rock music. ಆದ್ರೆ ಇವತ್ತಿನ ದಿವಸದ ಕ್ರೈಸ್ತ ಸಂಗೀತವು ಏನಾಗಿದೆ ನೋಡುವಾಗ ರಾಕ್ ಮ್ಯೂಸಿಕ್ ಆಗಿ ಮಾರ್ಪಟ್ಟಿದೆ. No, such Christian songs are not Holy Spirit inspired songs. ಕೆಲವು ಕ್ರೈಸ್ತ ಹಾಡುಗಳು ಪರಿಶುದ್ಧಾತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟದು ಮತ್ತು ಅದು ಸಂಗೀತವನ್ನು ಹಾಕಲ್ಪಟ್ಟದ್ದಿಲ್ಲ. So you must have the discernment to know which songs must be sung before God and which must not be sung before God. ದೇವರ ಮುಂದೆ ನಾವು ಯಾವ ಹಾಡನ್ನು ಹಾಡಬೇಕು, ಯಾವ ಹಾಡನ್ನು ಹಾಡಬಾರದು ಎನ್ನುವಂತದ್ದು ವಿವೇಚನಾ ವರ ನಮಗಿರಬೇಕು. Today many worshippers, ಇವತ್ತಿನ ದಿವಸ ಅನೇಕ ಆರಾಧನೆ ಮಾಡುವವರು, many songwriters, ಅನೇಕ ಆರಾಧನೆಯ ಹಾಡುಗಳನ್ನು ಬರೆಯುವವರು, even in Karnataka, even from South India, ಕರ್ನಾಟಕ ಮತ್ತು ಈ ಒಂದು ದಕ್ಷಿಣ ಭಾರತದಲ್ಲಿ many are coming with their own songs. ಅವರ ಇಷ್ಟದ ಪ್ರಕಾರವಾಗಿ ಹಾಡುಗಳೊಂದಿಗೆ ಅವರು ಬರುತ್ತಿದ್ದಾರೆ. They are much like entertaining songs. ಅವರು ಯಾವ ರೀತಿಯಲ್ಲಿ ಅದನ್ನ ಕಂಪೋಸ್ ಮಾಡ್ತಾರೆ ನೋಡುವಾಗ ಎಲ್ರಿಗೂ ಮನರಂಜನೆ ತೋರುವ ಹಾಗೆ ಅದನ್ನ ಕಂಪೋಸ್ But ಮಾಡುವವರಾಗಿದ್ದಾರೆ. today listen to this. ಆದ್ರೆ ಇವತ್ತಿನ ದಿವಸ ನೀವು ಗಮನವಿಟ್ಟು ಕೇಳಿರಿ, When you sit down to pray, ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕೂರುವಾಗ you need to ask the Holy ನೀವು Spirit, ಪರಿಶುದ್ಧಾತ್ಮನನ್ನ ಈ ರೀತಿಯಲ್ಲಿ ಕೇಳಬೇಕು. Lord, give me the songs which have the meaning, spiritual meaning, which connects us with the true God. ಕರ್ತನೇ, ಸತ್ಯವಾದ ದೇವರ ಜೊತೆ ನಮ್ಮನ್ನ ಸಂಪರ್ಕಗೊಳಿಸುವಂತ ಆರಾಧನೆ ಮಾಡುವುದಕ್ಕೆ ಪರಿಶುದ್ಧಾತ್ಮ ಪ್ರೇರೇಪಣೆ ಉಳ್ಳಂತ ಹಾಡನ್ನ ನನಗೆ ದಯಪಾಲಿಸಲು ಕೇಳಿಕೊಳ್ಳಬೇಕು. So when you play the music at your home, ಯಾವಾಗ ನಿಮ್ಮ ಮನೆಯಲ್ಲಿ ನೀವು ಹಾಡುಗಳನ್ನ ಕೇಳಿಸಿಕೊಳ್ತೀರೋ, it can bring an environment
ನಮ್ಮ ಮನೆಯಲ್ಲಿ ಒಂದು ದೈವಿಕವಾದ ವಾತಾವರಣವನ್ನು ಅದು ಉಂಟು ಮಾಡುತ್ತದೆ. So you must know what kind of songs must be played. ಯಾವ ರೀತಿಯ ಹಾಡುಗಳನ್ನ ನಾವು ಕೇಳಿಸಿಕೊಳ್ಳಬೇಕು ಅಥವಾ ಹಾಡಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. Do you know even the songs sometimes that we choose can be distractions in our life. ನಾವು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನಾವು ಆರಿಸಿಕೊಳ್ಳುವಂತ ಹಾಡುಗಳು ಕೂಡ ಕೆಲವು ಬಾರಿ ನಮಗೆ ಗೊಂದಲವನ್ನ ಗಲಿಬಿಲಿಯನ್ನ ತೊಂದರೆಯನ್ನು ಉಂಟು ಮಾಡುತ್ತವೆ. Sometimes songs become the disturbance and distraction. ಹಾಡೇ ನಮಗೆ ಗೊಂದಲವಾಗಿ ತೊಂದರೆಯಾಗಿ ಮಾರ್ಪಡುತ್ತದೆ. So today the Holy Spirit is teaching us. ಇವತ್ತಿನ ದಿವಸ ಪರಿಶುದ್ಧಾತ್ಮನು ನಮಗೆ ಈ ರೀತಿಯಲ್ಲಿ ಕಲಿಸಿಕೊಡುತ್ತಿದ್ದಾನೆ. You know, when you choose the song to worship God, ಆರಾಧನೆ ಮಾಡುವುದಕ್ಕೆ ನೀವು ಯಾವಾಗ ಹಾಡನ್ನು ಆರಿಸಿಕೊಳ್ಳುತ್ತೀರೋ must be Holy Spirit inspired songs. ಅದು ಪರಿಶುದ್ಧಾತ್ಮ ಪ್ರೇರೇಪಣೆ ಉಳ್ಳಂತ ಹಾಡನ್ನು ನೀವು ಆರಿಸಿಕೊಳ್ಳಬೇಕು. Hallelujah. Hallelujah. So number 2. ಎರಡನೇದಾಗಿ So when you are much in distractions and disturbance, ನೀವು ತೊಂದರೆಗಳಿಂದ ನೀವು ಈ ಗಲಿಬಿಲಿಗಳಿಂದ ಆವರಿಸಿಕೊಂಡಾಗ you cannot still your mind in prayers. ಪ್ರಾರ್ಥನೆಯಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಲು ನಿಮಗೆ ಸಾಧ್ಯವಾಗದೇ ಇರುವಾಗ This is the second thing you can do. ಎರಡನೇ ವಿಚಾರ ನೀವು You ಮಾಡಬೇಕಾದದ್ದು can alternate with Bible reading and worship and prayers. ನೀವು ಆ ಒಂದು ಸಮಯವನ್ನ ಗೊಂದಲದ ಸಮಯವನ್ನ ತೊಂದರೆ ಸಮಯವನ್ನ ಭಕ್ತಿವೇದ ಧ್ಯಾನದಲ್ಲಿಯೂ ಹಾಡುಗಳನ್ನ ಆರಾಧನೆ ಮಾಡುವುದರಲ್ಲಿಯೂ ಅದನ್ನ ಸ್ಥಳಾಂತರಿಸಬಹುದು. Meaning, ಅದರ ಅರ್ಥ ಏನಂತಂದ್ರೆ sometimes you might not worship for long time continuously. ಕೆಲವು ಬಾರಿ ನೋಡುವಾಗ ನೀವು ಹೆಚ್ಚು ಹಾಡುಗಳನ್ನ ಹಾಡಿ ಆರಾಧನೆ ಮಾಡುವಂತ ಸಮಯ ಇಲ್ಲದೆ ಇರಬಹುದು. You know, meaning continuously you cannot worship. ನಿರಂತರವಾಗಿ ನಿಮಗೆ ಆಡೋದಕ್ಕೆ ಸಾಧ್ಯವಾಗದೇ ಇರಬಹುದು. What you can do? ನೀವೇನನ್ನ ಮಾಡಬಹುದು? You can read a scripture. ನೀವು ದೇವರ ವಾಕ್ಯವನ್ನು ಓದಬಹುದು. Maybe for 5 minutes. 5 ನಿಮಿಷಗಳ ಕಾಲ After reading the scripture, ಆ ದೇವರ ವಾಕ್ಯ 5 ನಿಮಿಷ ಓದಿದ ನಂತರ you can pray for 5 minutes. 5 ನಿಮಿಷಗಳ ಕಾಲ ನೀವು ಪ್ರಾರ್ಥನೆ ಮಾಡಬಹುದು. After praying for 5 minutes, 5 ನಿಮಿಷ ಪ್ರಾರ್ಥನೆ ಆದ ನಂತರ you can worship the Lord for another 5 ತದನಂತರ minutes. ಇನ್ನೂ 5 ನಿಮಿಷಗಳಿಗೋಸ್ಕರ ನೀವು ಆರಾಧನೆಯನ್ನು ಮಾಡಬಹುದು. After worshiping the Lord, ಆರಾಧನೆಯನ್ನು ಮಾಡಿದ ನಂತರ again reading a chapter from the Bible. ಮತ್ತೆ ಸತ್ಯವೇದದಿಂದ ಇನ್ನೊಂದು ವಾಕ್ಯ ಭಾಗವನ್ನು ಓದಿ Sometimes ಕೆಲವು ಬಾರಿ you have more works to do. ನನಗೆ ಹೆಚ್ಚು ಕೆಲಸಗಳ ಮಾಡುವಂತ For ಸಂದರ್ಭದಲ್ಲಿ example, especially this week, ಈ ಒಂದು ವಾರ I have got too many works to do. ನನಗೆ ಅನೇಕ ಕೆಲಸಗಳು Too many ಮಾಡುವುದಕ್ಕಿದೆ. word of God I have to prepare. ಅನೇಕ ವಾಕ್ಯಗಳನ್ನು ನಾನು ಸಿದ್ಧ So ಹಾಕಬೇಕು. my mind will be running at 200 kilometers per hour. ನನ್ನ ಮನಸ್ಸು ಯಾವಾಗ 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡುತ್ತಾ So ಇರ್ತದೆ. what I can do? ನಾನೇನು ಮಾಡಬಹುದು? Too many distractions will come. ಅನೇಕ ತೊಂದರೆಗಳು ಗಲಿಬಿಲಿಗಳು ನನ್ನ ಮನಸ್ಸಿನಲ್ಲಿ If I ಉಂಟಾಗುತ್ತದೆ. worshiping for a long time, ನಾನು ಹೆಚ್ಚು ಸಮಯಗಳ ಕಾಲ ಆರಾಧನೆ ಮಾಡುತ್ತಾ ಇರುವುದಾದರೆ then I will be thinking, oh, what shall I preach on 12th? What shall I preach on 13th? ನಾನು 12ನೇ ತಾರೀಕಿಗೆ ಯಾವುದನ್ನ ಏನನ್ನ ಬೋಧನೆಯನ್ನ ಸಾರ್ಲಿ 13ನೇ ತಾರೀಕಿಗೆ ನಾನು ಏನನ್ನ ಬೋಧನೆ ಸಾರ್ಲಿ ಅನ್ನೋದನ್ನ ಆಲೋಚನೆ ಮಾಡುತ್ತೇನೆ. So what I will do? ನಾನೇನು ಮಾಡ್ತೇನೆ? I pray for some time. ಸ್ವಲ್ಪ ಸಮಯಗಳ ಕಾಲ ನಾನು ಪ್ರಾರ್ಥನೆ Then ಮಾಡ್ತೇನೆ. I alternate next. I will begin to worship. ತದನಂತರ ಆ ಸ್ಥಳದಲ್ಲಿ ನಾನು ಮತ್ತೆ ಸ್ವಲ್ಪ ಸಮಯ ಒಂದು ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸ್ತೇನೆ. Then I read out the scripture. ಅದನಂತರ ಸ್ವಲ್ಪ ಸಮಯಗಳ ಕಾಲ ನಾನು ದೇವರ ವಾಕ್ಯವನ್ನು That ಓದುತ್ತೇನೆ. is the time when God gives me the revelation from the word of God. ಆವಾಗಲೇ ದೇವರ ವಾಕ್ಯದಿಂದ ನನಗೆ ದೇವರ ಪ್ರಕಟಣೆಯನ್ನು So ಕೊಡುವ there is ಆತನಾಗಿದ್ದಾನೆ. no distraction in my prayer time. ನನ್ನ ಪ್ರಾರ್ಥನೆ ಸಮಯದಲ್ಲಿ ಯಾವುದೇ ಒಂದು ಗೊಂದಲ ಗಲಿಬಿಲಿಗಳು ಇರೋದಿಲ್ಲ. You know, this method of praying, ಈ ಪ್ರಾರ್ಥನೆ ಮಾಡುವಂತ ಒಂದು ನಿಯಮ ಒಂದು ರೀತಿ it takes me for 2 to 3 hours to be in the presence of God. ಆದರೆ ನನ್ನ 2 ರಿಂದ 3 ಗಂಟೆಗಳ ಕಾಲ ಕರ್ತನ ಪ್ರಸನ್ನದಲ್ಲಿ ಇರುವಂತೆ ನನಗೆ ಸಹಾಯ If ಮಾಡುತ್ತದೆ. I only choose to worship, ಒಳ್ಳೆ ಕೇವಲ ಆರಾಧನೆ ಮಾಡುವುದಕ್ಕೆ ನಾನು ಹಾಡನ್ನು ಆರಿಸಿಕೊಳ್ಳುವುದಾದರೆ 20 minutes I will worship. 20 ನಿಮಿಷಗಳ ಕಾಲ ನಾನು ಆರಾಧನೆ My ಮಾಡುತ್ತೇನೆ. prayer is over. ನನ್ನ ಪ್ರಾರ್ಥನೆ ಮುಗಿದೇ Because ಹೋಗುತ್ತದೆ. some distractions will come. ಹಾಗೆ ನನ್ನ ಮನಸ್ಸಲ್ಲಿ ಯಾವಾಗಲೇ ಗೊಂದಲ ಗಲಿಬಿಲಿಗಳು ತೊಂದರೆಗಳು ಉಂಟಾಗ್ತವೆ. That is why I alternate with prayer, with worship and reading of the scripture. ಅದಕ್ಕೋಸ್ಕರವಾಗಿ ಈ ಪ್ರಾರ್ಥನೆ ಆರಾಧನೆ ವಾಕ್ಯ ಎನ್ನುವಂತಹ ವಿಚಾರಗಳನ್ನ 5 ನಿಮಿಷಗಳ ಕಾಲ ನಾನು ಮಾಡಿ ನನ್ನ ಮನಸ್ಸನ್ನು ನಾನು So this is the ಕೇಂದ್ರೀಕರಿಸ್ತೇನೆ. second method. ಇದು ಎರಡನೇ ಒಂದು ಮೆಥಡ್ So ಆಗಿದೆ. there is a third method. ಮೂರನೇ ರೀತಿ ಒಂದಿದೆ. Please put your phones outside. ಮೊದಲನೇದಾಗಿ ನಿಮ್ಮ ಫೋನ್ ಅನ್ನ ನೀವು ಹೊರಗಡೆ ಹಾಕಿರಿ. When you are praying, ನೀವು ಪ್ರಾರ್ಥನೆ ಮಾಡುವಾಗ praying in the room, ನೀವೊಂದು ಕೋಣೆಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದಾದರೆ please put your phones in the living hall. ನಿಮ್ಮ ಫೋನ್ ಅನ್ನ ತೆಗೆದುಕೊಂಡು ಹಾಲ್ ಅಲ್ಲಿ ಇಟ್ಟು ಬಿಡ್ರಿ. If you are in the hall praying, ಒಂದು ವೇಳೆ ನೀವು ಹಾಲ್ ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದಾದರೆ please put your phones in the room. ನಿಮ್ಮ ಒಂದು ಫೋನ್ಗಳನ್ನು ತೆಗೆದುಕೊಂಡು ಹೋಗಿ ಫೋನ್ ರೂಮಿನಲ್ಲಿ ಇಡ್ರಿ. When you are praying, ನೀವು ಪ್ರಾರ್ಥನೆ ಮಾಡುವಾಗ your phone will become the distraction. ನಿಮ್ಮ ಫೋನೇ ನಿಮಗೆ ಗೊಂದಲ ಗಲಿಬಿಲಿಯ ತೊಂದರೆಯನ್ನು ಉಂಟು ಮಾಡುವಂತದ್ದಾಗಿದೆ. Always remember, church, ಎಲ್ಲಾ ಸಮಯದಲ್ಲಿ ನೆನಪಿನಲ್ಲಿ you ಇಟ್ಟುಕೊಳ್ಳಿ. cannot have the distractions and be in the presence of God at the
same time. ನೀವು ಗೊಂದಲದ ಗಲಿಬಿಲಿಗಳ ಮಧ್ಯದಲ್ಲಿ ಹಿಡಿದುಕೊಂಡು ದೇವರ ಪ್ರಸನ್ನತೆಯನ್ನು ನಾನು ಅನುಭವ ಮಾಡುತ್ತೇನೆ ಅನ್ನೋದನ್ನ ಅದು ಸಾಧ್ಯವಿಲ್ಲ. Who was Sarah's distraction? ಸಾರಳ ಒಂದು ಗೊಂದಲ ಗಲಿಬಿಲಿ ಮಾಡುವಂತ ವ್ಯಕ್ತಿಗಳು ಯಾರಾಗಿದ್ರು? Who was a distraction? ಆಗ ಆ ಒಂದು ಗೊಂದಲ ಯಾರಾಗಿದ್ದಾರೆ? It was Ishmael and Hagar. ಆಕೆ ಜೀವಿತದಲ್ಲಿ ಗೊಂದಲವಾಗಿದ್ದಿದೆ ಇಷ್ಮಾಯೇಲನ ಮತ್ತು ಹಾಗಾರನಲ್ಲಿ ನಾವು So ನೋಡ್ತಾ what ಇದ್ದೇವೆ. did Sarah do in her life? ಸಾರಳು ಆಕೆ ಜೀವಿತದಲ್ಲಿ ಏನನ್ನ ಮಾಡಿದ್ಲು? She kept Hagar and Ishmael out of the presence of God. ಅದೇ ರೀತಿಯಲ್ಲಿ ದೇವರ ಪ್ರಸನ್ನತೆ ಮಧ್ಯದಿಂದ ಆಕೆ ಮಧ್ಯದಿಂದ ಆ ಹಾಗಾರನ ಮತ್ತು ಇಷ್ಮಾಯೇಲನ ದೂರ ಇಟ್ಟಳು. What did Rebecca do in Jacob's life? ರೆಬೆಕ್ಕಳು ಯಾಕೋಬನ ಜೀವಿತದಲ್ಲಿ ಏನನ್ನ ಮಾಡಿದನು? She knew Esau was the distraction in Jacob's life. ಯಾಕೋಬನ ಜೀವಿತದಲ್ಲಿ ಆ ಏಸಾವರ ಒಬ್ಬ ಗೊಂದಲ ಮಾಡುವಂತ ವ್ಯಕ್ತಿ ಎಂದು ಗೊತ್ತಿತ್ತು. So Rebecca separated Esau and Jacob. ಅದಕ್ಕೋಸ್ಕರ ರೆಬೆಕ್ಕಳು ಯಾಕೋಬನನ್ನ ಏಸಾವರನ್ನ ಬೇರ್ಪಡಿಸಿದಳು. You know about Abraham. ಅಬ್ರಹಾಮನ ವಿಚಾರ ಗೊತ್ತು. Abraham said to Lot, ಆಗ ಅವನ ಲೋಟನಿಗೆ ಈ ರೀತಿಯಲ್ಲಿ see, ಇರುತ್ತಾನೆ. there are many things happening between us. ನಮ್ಮ ಮಧ್ಯದಲ್ಲಿ ಅನೇಕ ಕಾರ್ಯಗಳು ನಡೀತಾ ಇದ್ದಾವೆ. You are becoming a distraction in my life. ನೀವು ನನ್ನ ಜೀವಿತದಲ್ಲಿ ಒಂದು ಗೊಂದಲವಾಗಿ ಮಾರ್ಪಟ್ಟಿದ್ದೀರಿ. Let us separate. ನಾವೀಗ ಬೇರ್ಪಡೋಣ. That is what Abraham said. ಅದನ್ನೇ ಅಬ್ರಹಾಮನ ಹೇಳ್ತಿದ್ದಾನೆ. They both separated. ಅವರಿಬ್ಬರು ಕೂಡ ಬೇರ್ಪಟ್ಟರೆಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. So that was how they became great people in their life. ಅವರ ಜೀವಿತದಲ್ಲಿ ಅವರು ಒಂದು ಶ್ರೇಷ್ಠ ವ್ಯಕ್ತಿಗಳಾಗಿ ನಿಲ್ಲುವುದಕ್ಕೆ ಅದು These ಸಾಧ್ಯವಾಯಿತು. people kept the distractions out of their lives. ಈ ಜನರು ತಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ಗೊಂದಲಗಳನ್ನು ದೂರ ಇಟ್ಟರೆಂದು ನಾವು ನೋಡ್ತಾ But ಇದ್ದೇವೆ. what about Samson? ಅದೇ ಸಂಸೋದನ ವಿಚಾರವೇನು? He enjoyed to be with the distraction Delilah. ಆದರೂ ಗೊಂದಲವಾದಂತಹ ಆ ಡೆಲಿಲನ ಮಧ್ಯದಲ್ಲೇ ಜೀವಿಸುವುದಕ್ಕೆ ಅವನು ಪ್ರಾರಂಭ ಮಾಡಿದನು. ಆತನು ಜೀವಿಸಿದನು. Solomon married 1,000 distractions. ಸೊಲೊಮೋನನು ತನ್ನ ಜೀವಿತದಲ್ಲಿ 1000 ಒಂದು ಗೊಂದಲಗಳನ್ನು ತನ್ನ ಜೀವಿತದಲ್ಲಿ ಒಳಗಡೆ ತೆಗೆದುಕೊಂಡು ಬಂದಿದ್ದನು. You know, he literally met 1,000 distractions. ಅದರಲ್ಲಿ 1000 ಗೊಂದಲಗಳನ್ನು ಮದುವೆಯಾಗಿದ್ದರೆ ನಾವು ನೋಡ್ತಾ ಇದ್ದೇವೆ. That is how they ended their ministry in their life. ಅವರ ಜೀವಿತದಲ್ಲಿ ಈ ರೀತಿಯಲ್ಲಿ ದೇವರ ಸೇವೆ ಅವರಲ್ಲಿ ಕೊನೆಯಾಗಿದೆ. As a child of God, ದೇವರ ಮಗುವಾಗಿ today we need to ask God. ಇವತ್ತಿನ ದಿವಸ ದೇವರಲ್ಲಿ ನಾವು ಈ ರೀತಿಯಲ್ಲಿ You need ಕೇಳಿಕೊಳ್ಳಬೇಕು. to find out. ನಾವು ಒಂದನ್ನು ಕಂಡುಕೊಳ್ಳಬೇಕಾಗಿದೆ. What is your distraction when you sit to pray? ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕೂರುವಾಗ ನಿಮ್ಮ ಮಧ್ಯದಲ್ಲಿ ಬರುವಂತಹ ತೊಂದರೆ ಅಥವಾ ಗೊಂದಲಗಳು ಯಾವುದನ್ನು ಕಂಡುಹಿಡಿಯಬೇಕು. As a young man, as a young woman, ಯವನಸ್ಥೆಯಾಗಿ when you sit down to pray, ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕೂರುವಾಗ what do you think? ನೀವು ಏನನ್ನು ಆಲೋಚನೆ Where ಮಾಡಿ? does your mind wander? ನಿಮ್ಮ ಮನಸ್ಸು ಎಲ್ಲೆಲ್ಲಿ ಸುತ್ತಾ ಇರುತ್ತದೆ? What do you think about? ನೀವು ಏನನ್ನು ಆಲೋಚನೆ ಮಾಡೋದಕ್ಕೆ ಪ್ರಾರಂಭಿಸುತ್ತೀರಿ? What do you want in your heart? ನಿಮ್ಮ ಹೃದಯದಲ್ಲಿ ನಿಮಗೆ ಆ ಸಮಯದಲ್ಲಿ ಏನು ಬೇಕು ಎಂದು ಅನಿಸುತ್ತದೆ? Your mind is somewhere, ನಿಮ್ಮ ಮನಸ್ಸು ಎಲ್ಲೋ ತಿರುಗಾಡ್ತಾ and ಇದೆ. your prayer has just become a lip service to God. ಕೇವಲ ಒಂದು ಪ್ರಾರ್ಥನೆ ಮಾತ್ರ ನಿಮ್ಮ ಬಾಯಲ್ಲಿ ಮಾತ್ರ ಅವರು ಹೊರಗಡೆ ಬರುವಂತ ಮಾತುಗಳಾಗಿರ್ತವೆ. When you sit down to pray, ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕೂರುವಾಗ don't forget it is you and your God. ನೀವು ಮತ್ತು ನಿಮ್ಮ ದೇವರು ನಿಕಟವಾದ ಸಂಬಂಧವಿರಬೇಕು. Secondly, ಎರಡನೇದಾಗಿ keep away all the distractions out of the presence of God. ದೇವರ ಪ್ರಸನ್ನತೆಯಿಂದ ನಿಮ್ಮ ಎಲ್ಲ ಗೊಂದಲ ಗಲಿಬಿಲಿಗಳನ್ನು ದೂರ ಇಡಿರಿ. Hallelujah. Hallelujah. Praise the Lord. ಅದರ ಪರಿಶುದ್ಧ When I ನಾಮಕ್ಕೆ sit down to prepare the message, ಯಾವಾಗ ನಾನು ಸಂದೇಶವನ್ನ ಸಿದ್ಧ ಮಾಡೋದಕ್ಕೆ ಕೂರುತ್ತೇನೋ I don't allow even my family members to be around with me. ನನ್ನ ಸುತ್ತಲೂ ನನ್ನ ಕುಟುಂಬದ ಸದಸ್ಯರು ಕೂಡ ನನ್ನ ಕೋಣೆಯಲ್ಲಿ ಇರಬೇಕೆಂದು ನಾನು ಬಯಸೋದಿಲ್ಲ. No, I will ask them, please leave this place for the sake of God. ದೇವರಿಗೋಸ್ಕರವಾಗಿ ಈ ಒಂದು ಸ್ಥಳವನ್ನ ಬಿಟ್ಟು ಈ ಕೋಣೆಯಿಂದ ಹೊರಗಡೆ ಹೋಗ್ರಿ ಅಂತ ಹೇಳುತ್ತೇನೆ. Because when I sit down to pray, ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡೋದಕ್ಕೆ ಕೂರುವಾಗ when I want to worship, ನನಗೆ ಆರಾಧನೆ ಮಾಡಬೇಕು ಅಂತ ಅನಿಸುವಾಗ when I read out the scripture, ನಾನು ದೇವರ ವಾಕ್ಯವನ್ನು ಓದುವಾಗ it is me and my God. ನಾನು ಮತ್ತು ನನ್ನ ದೇವರು ಮಾತ್ರವೇ ಇರುತ್ತೇವೆ. Hallelujah. Hallelujah. Praise the Lord. ದೇವರ ಪರಿಶುದ್ಧ You ನಾಮಕ್ಕೆ need to overcome your disturbances and distractions in your prayer time. ನಿಮ್ಮ ಜೀವಿತದಲ್ಲಿ ನೀವು ಪ್ರಾರ್ಥನೆ ಸಮಯದಲ್ಲಿ ಗೊಂದಲ ಗಲಿಬಿಲಿಗಳಿಂದ ತೊಂದರೆಗಳಿಂದ ನೀವು ಹೊರಗಡೆ ಬರಬೇಕಾಗಿದೆ. Hallelujah. Hallelujah. Praise the Lord. ಅದರ ಪರಿಶುದ್ಧ This is ನಾಮಕ್ಕೆ the word of the Lord. ಇದು ದೇವರ So God ವಾಕ್ಯವಾಗಿದೆ. bless everyone according to this word. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುವುದಾಗಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೇ. ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಪ್ರಾರ್ಥನೆಯಲ್ಲಿ ನಾವು ಕೂರುವಾಗ ಅನೇಕ ಗೊಂದಲ ಗಲಿಬಿಲಿಗಳು ತೊಂದರೆಗಳಲ್ಲಿ ಸ್ವಾಮಿ ಕರ್ತನೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಶರೀರ ಭಾವದ ಕರ್ಮಗಳ ಮುಖಾಂತರವಾಗಿ ಸೈತನ ಅನೇಕ ಕಾರ್ಯಗಳ ಮುಖಾಂತರವಾಗಿ ತಂದೊಡ್ಡುದು ಕರ್ತನೆ. ಆದ್ರೆ ಇವತ್ತಿನ ದಿವಸ ನಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವಂತ ಕಾರಣಗಳೇನಿದಾವೋ ವಿಚಾರಗಳೇನಿದಾವೋ ನಾವು ಕಂಡುಕೊಳ್ಳುವಾಗ ಸಾಯಸವನ್ನ ಚಾಚು ಅದೆಲ್ಲವನ್ನ ನಮ್ಮಿಂದ ಕರ್ತನೆ ದೂರ ಮಾಡಿ
ನಾನು ಮತ್ತು ನೀವು ಕತೆ ಮುಖಾಮುಖಿಯಾಗಿ ಮೋಶೆ ನಿನ್ನನ್ನು ನೋಡಿದ ರೀತಿಯಲ್ಲೇ ಕರ್ತನೆ ನಾವು ಕೂಡ ನಮ್ಮ ಕೋಣೆಯ ಒಳಗಡೆ ನಿನ್ನನ್ನು ಮುಖಾಮುಖಿಯಾಗಿ ನೋಡುವ ಹಾಗೆ ನಮ್ಮನ್ನು ನಿರುತ್ತಾನ ನಡೆಸುವುದಕ್ಕಾಗಿ ಸಹೋದರ ಕರ್ತನೆ ನಮ್ಮ ಪ್ರಾರ್ಥನೆಗೆ ಕೂರುವಾಗ ನಮ್ಮ ಮನಸ್ಸನ್ನು ಗೊಂದಲಗೊಳಿಸುವಂತ ತೊಂದರೆ ಪಡಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನು ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾರೆ. ಬಿಡುಗಡೆ ಉಂಟು ಮಾಡಿ ನಿರುತ್ತಾನ ಬಿಡಿಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್.